ಇನ್ನ ಚಾಮರಾಜನಗರ ಶೂಟೌಟ್ ಕೇಸ್ ರಾಜಕೀಯ ಕೆಸರರ ಚಾಟಕ್ಕೂ ಕಾರಣ ಆಗಿದೆ. ಇದು ಫೇಕ್ ಎನ್ಕೌಂಟರ್ ಆಗಿದ್ದು ಮೃತರು ಏನು ವೀರಪ್ಪನಾಗಿದ್ರ ಅಂತ ವಿಪಕ್ಷಗಳು ಮುಗಿಬಿದ್ದಿವೆ. ರಾಜಕೀಯ ತಿರುವು ಪಡೆದ ಎನ್ಕೌಂಟರ್ ಕೇಸ್, ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ಚಾಮರಾಜನಗರದ ಎನ್ಕೌಂಟರ್ ಕೇಸ್ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇದೊಂದು ನಕಲಿ ಎನ್ಕೌಂಟರ್ ಅಂತ ಮಾಜಿ ಸಚಿವ ಎನ್ ಮಹೇಶ್ ಹೇಳಿದ್ದಾರೆ. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು. ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು. ಅದು ಕೊಟ್ಟಿಲ್ಲ ಅವರು. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈ ಸರ್ಕಾರ ಇದನ್ನು ಹೇಗೆ ತಿರುಚ್ತಾ ಇದೆ ಅಂತಂದ್ರೆ, ಈ 3 ಜನ ಸತ್ತಿರೋರು ಜಿಂಕೆ ಮಾಂಸ ಬೇಟೆಯಾಡಕ್ ಹೋಗಿದ್ರು. ಜಿಂಕೆ ಮಾಂಸ ತಗೊಂಬತ್ತಾ ಇದ್ರು. ಆಗ ನಾವು ಹೋಗಿ ಹಿಡಿದ್ವಿ. ಅವರು ನಮ್ಮ ಮೇಲೆ ಶೂಟ್ ಮಾಡಕ್ ಬಂದ್ರು. ನಾವು ಎನ್ಕೌಂಟರ್ ಮಾಡಿದ್ದೀವಿ ಅಂತ ಒಂದು ದೊಡ್ಡ ಫಾಲ್ಸ್ ನೆರೇಟಿವ್ ನ ಸೆಟ್ ಮಾಡ್ತಾ ಇದ್ದಾರೆ. ಶೂಟೌಟ್ ಖಂಡಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮೃತಪಟ್ಟವರು ವೀರಪ್ಪನ್ ರೀತಿ ಕೃತ್ಯವನ್ನ ಎಸಗಿದ್ರ, ಎನ್ಕೌಂಟರ್ನಲ್ಲಿ ಬಲಿಯಾದವರ ಜೀವಕ್ಕೆ ಬೆಲೆ ತರಲೇಬೇಕು ಅಂತ ಆಗ್ರಹಿಸಿದರು. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿ, ಭೇಟಿಗೆ ಹೋದ್ರೆ ಒಂದೇ ಸಲ ಎನ್ಕೌಂಟರ್ಗೆ ಅವಕಾಶವಿಲ್ಲ, ಈಗ ಮಾಡಿರೋದು ಖಂಡಿತ ಸರಿಯಲ್ಲ ಅಂತ ಹೇಳಿದರು. ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು, ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟ್ ಅಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಘಟನೆ ನಡೆದಿದೆ. ಇಲ್ಲಿ ಅಧಿಕಾರಿಗಳು ಶೂಟ್ಔಟ್ ಮಾಡಿರ್ತಕ್ಕಂಥದ್ದೇನಿದೆ, ಅವರೇನು ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂತದ್ದು, ಇದು ಖಂಡಿತ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತೇನು 3 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇನ್ನು ಕೊಡಗಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಘಟನಾ ಸ್ಥಳದಲ್ಲಿ ಬಂದೂಕು, ಪ್ರಾಣಿಗಳ ಮಾಂಸ ಪತ್ತೆಯಾಗಿದೆ, ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ, ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನ ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವರೆಲ್ಲ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶಿಸಿದ್ದು 7 ದಿನದ ಒಳಗೆ ವರದಿಯನ್ನು ನೀಡಲು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಸೂಚಿಸಲಾಗಿದೆ.